ಮೋದಿಯವರ ಸ್ನೇಹ ಅಥವಾ ಮೋದಿಯವರ ಪಕ್ಷದ ಸ್ನೇಹ. ಅವರು ಸುಧಾ ಒಂದು ಕಡೆ ಅಂದ್ಕೊಳ್ತಾರೆ, ನಾನು ಮೊದಲು ಭಾಳ ವಿರೋಧ ಮಾಡಿದ್ದೆ, ಈಗ ಸಮೀಪದಂಗೆ ಗೊತ್ತಾಯಿತು ಮೋದಿಯವರು ಅಂತೇಳಿ ಭಾಳ ಒಳ್ಳೆಯವರಿದ್ದಾರೆ ಅಂತ ಅವ್ರು ವಾದ ಮಾಡ್ತಾರೆ. ಅವ್ರು ಒಳ್ಳೆಯವರು ಆಗಿರ್ಬೇಕಿಲ್ಲ ಅಂತಲ್ಲ, ರಾಷ್ಟ್ರ ಮಟ್ಟದಲ್ಲಿ ಏನಾಗ್ಯದ, ಕಳೆದ 12 ವರ್ಷ ಅಂತ ಆಡಳಿತ ಆಗಿದೆ, ಅದು ಮತ್ತೊಂದು ಚರ್ಚೆ. ಬಟ್ ನಮ್ಮ ದೇವೇಗೌಡರಿಗೆ ಅವರು ಒಳ್ಳೆಯವರು ಅನ್ಸಾರ, ಒಳ್ಳೆಯವರು ಇರಲಿ. ಆದರೆ ಇವರಿಗೆ ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಕೊಡ್ಬೋದು ಇವ್ರು ಬಯಸ್ತಾ ಇದ್ದಾರೆ. ನಾಳೆ ಗ್ರೇಟರ್ ಬೆಂಗಳೂರದಾಯಿತು, ಇನ್ನುಳಿಗಳ ಆಯಿತು, ನಮಗೆ 70 ಕೊಡ್ರಿ, 80 ಕೊಡ್ರಿ, 100 ಕೊಡ್ರಿ, ಅವು ಏನು ಸೀಟ್ಗಳಿದೆ ಅದರಲ್ಲ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಕೊಡ್ಬೋದು? BJP ಅಂತ ಈಗ ಮಾಡಿದ್ದು ನೋಡಿದರೆ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಸೀಟ್ಗಳು ಕೊಡುತ್ತಲ್ಲ. ಅಂದಾಗ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾ ಅಥವಾ ಸ್ವತಂತ್ರ ನಿಲ್ಲಬೇಕಾ ಅನ್ನೋದು ಈ ದೊಡ್ಡ ಪ್ರಶ್ನೆ ಬಂದು ನಿಂತದೆ JDS ಮುಂದೆ. ಯಾಕಂದ್ರೆ JDSಗೆ ಇವತ್ತು ತನ್ನ ಅಸ್ತಿತ್ವದ ಪ್ರಶ್ನೆ ಅದು ಮಾಧ್ಯಮದಲ್ಲಿ ಹೇಳುವಂಥ ಮಾತಿದೆ. ಯಾಕಂದ್ರೆ ತಪ್ಪು ದೊಡ್ಡದಾಗಿದೆ, ದೇವೇಗೌಡರಿಂದ ಆಗಿರ್ಬೋದು, ಅವ್ರ ಕುಟುಂಬದವರಿಂದ ಆಗಿರ್ಬೋದು, ಕುಮಾರಸ್ವಾಮಿಗಳಿಂದ ಆಗಿರ್ಬೋದು, ಒಳ್ಳೊಳ್ಳೆ ನಾಯಕರನ್ನ ಬಿಟ್ಟುಕೊಡಬಾರ್ದಾಗಿತ್ತು ತಮ್ಮ ಪಕ್ಷದಿಂದ. ಸಿದ್ದರಾಮಯ್ಯ ಬಿಟ್ಟುಕೊಡಬಾರ್ದಾಗಿತ್ತು. ಅವತ್ತು ಯಾರಾದರೂ ಆದರೆ ಸೇಮ್ ಆಗ್ಬೋದು ಬಯಸಿದ್ರು ಮಾಡಿದ್ರೆ ಚೆನ್ನಾಗಿತ್ತು ಅವ್ರನ್ನ. ಇವತ್ತು ಯಾರಿದ್ದಾರೆ ನಾಯಕರು ಇವ್ರನ್ನ ಬಿಟ್ಟರೆ? ದೇವೇಗೌಡರನ್ನ, ಕುಮಾರಸ್ವಾಮಿ ಬಿಟ್ಟರೆ ನಿಖಿಲ್ ಕುಮಾರಸ್ವಾಮಿ ಇನ್ನೂ ಒಂದು ಕ್ಷೇತ್ರ ಸಹಿತ ಗೆದ್ದಿಲ್ಲ ಅವರು. ಅಂದಾಗ ಜನಮನನ್ನು ಹೆಂಗೆ ಬೆಳೀತಾರಪ್ಪ ಇವರು? ಜನರು ಇವತ್ತು ಜಾಗೃತ ಆಗ್ತಾ ಇದ್ದಾರೆ, ತಿಳುವಳಿಕೆ ಬರ್ತದೆ. ಯಾಕ್ರಿ ಒಂದೇ ಕುಟುಂಬ ನಾವು ಕೊಡಬೇಕು ಅನ್ನುವಂಥದ್ದು, ಏನು ನಮಗೆ ಮಾಡಿದ್ರು ಇಲ್ಲಿವರೆಗೆ ಅನ್ನುವಂಥದ್ದು. ಇದರ ನನಗೆ DK ಅವರು, ಒಕ್ಕಲಿಗರು ಅವರು ಇವತ್ತು ಸೇಮ್ ಆಗಿದ್ದಾರೆ. ಇದು ಒಂದು ದೊಡ್ಡ ಹಿನ್ನಡೆ ಆದಂಗೆ ಇವರಿಗೆ. ಒಂದೇನೋ ಪ್ಲ್ಯಾನ್ ಮಾಡಿದರು, ಮೋಸ್ಟ್ಲಿ ಸಿದ್ದರಾಮಯ್ಯ ಬಿಟ್ಟು ಕೊಡಲಿಕ್ಕೆ ಇಲ್ಲ, ಅದನ್ನು ದೊಡ್ಡ ಇಶ್ಯೂ ಮಾಡಿ ಒಕ್ಕಲಿಗರಿಗೆ ಅಪಮಾನ ಮಾಡಿದರು, ನಮಗೆ ನೀವು ಮತ ಹಾಕಿರ್ತೀರೋ ಕೇಳೋ ಪ್ರಯತ್ನ ಇತ್ತು. ಅದೇ ವಿಚಾರ ಮೋದಿ ಮತ್ತು ಶಾರ್ ಅವರು ಇತ್ತು. ಆದರೆ ಏಕಾಏಕಿ DK ಚೆಕ್ಮೇಟ್ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಮತ್ತು ಅದೇ ಕಾಲಕ್ಕೆ ಸಹಜ ಸರಳವಾಗಿ ರಾಜಕೀಯ ಹಿಡಿದು ಬಿಟ್ಟುಕೊಡ್ಲಾರ್ದೆ ಭಾಳ ನೆನಪಿಟ್ಕೋಬೇಕಾದ ವಿಷಯ ಏನಪ್ಪ ಅಂತಂದ್ರೆ, ಸಿದ್ದರಾಮಯ್ಯವರು ಜಾನ ನಡೆಯನ್ನು ಇಟ್ಟಿರಲಿ ಅಂತ ಅನ್ನಿಸ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ತಮಗೆ ಬೇಕಾದಂಥವ್ರನ್ನೆಲ್ಲರೂ ಕ್ಯಾಬಿನೆಟ್ದಲ್ಲಿ ಹಾಕ್ತಾಯಿದ್ದಾರೆ, ಮಿನಿಸ್ಟ್ರಲ್ಲಿ ಹಾಕ್ತಾಯಿದ್ದಾರೆ, ತಾವೊಬ್ಬರು ಹೊರಗೆ ಉಳಿದಿದ್ದಾರೆ. ಯಾವಾಗಲೂ ಹೊರಗಿದ್ದ ವ್ಯಕ್ತಿ ಭಾಳ ಶಕ್ತಿಶಾಲಿ. ನೋಡ್ರಿ, ಗಾಂಧೀಜಿಯವ್ರು ಯಾಕೆ ಪಾಪುಲರ್ ಆಗಿದ್ರಪ್ಪ ಅಂದರೆ ಅಧಿಕಾರ ಬಯಸಲಿಲ್ಲ ಅಂತೇಳಿ. ಆದರೆ ಅಧಿಕಾರ ಬಯಸಬೇಕಾಗಿದ್ದು ಕೆಲವರು ವಾದ ಮಾಡ್ತಾರೆ. ಆ ಮಾತು ಬೇರೆ. ನಮ್ಮ ದೇಶದ ಪ್ರೆಸಿಡೆಂಟಾಗಿ ನೆಹರು ಮತ್ತು ಜಿನ್ನಾರನ್ನು ಪ್ರಧಾನಿಯನ್ನ ಮಾಡಿ ಉಳಿದಿದ್ದ